ನೆಕ್ಸ್ಟ್ ಇವಾಗ 2 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇದು ಕ್ಷೇತ್ರ, ಘನಫಲ ಮತ್ತು ವಿಸ್ತೀರ್ಣಗಳಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. 2 ಅಂಕದ್ದು 8 ಪ್ರಶ್ನೆಗಳಿರ್ತವೆ 16 ಅಂಕಕ್ಕೆ. ನೆಕ್ಸ್ಟ್ ಏನಿದೆಯಪ್ಪ 52ನೇ ಪ್ರಶ್ನೆ. ಇದು ಸಮಾಂತರ ಶ್ರೇಣಿಗಳಿಗೆ ಸಂಬಂಧಿಸಿದಾಗಿದೆ. ನೆಕ್ಸ್ಟು ಇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಸಾಲ್ವ್ ಮಾಡುವಂಥದ್ದು. ಬೇರೆ ಬೇರೆ ವಿಧಾನಗಳಿದ್ದವು. ಒರೆ ಗುಣಾಕಾರ, ಎಲಿಮಿನೇಷನ್ ಮೆಥಡ್, ಓರೆ ಗುಣಾಕಾರ, ವರ್ಜಿಸುವ ವಿಧಾನ, ನಕ್ಷಾ ವಿಧಾನ, ಈ ರೀತಿಯಾಗಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಬೇರೆ ಯಾವ ಒಂದು ವಿಧಾನವನ್ನು ಮೆನ್ಷನ್ ಮಾಡುತ್ತಾರೆ ಆ ವಿಧಾನದಿಂದ ಈ ಒಂದು ಸಮೀಕರಣವನ್ನು ಬಿಡಿಸುವಂಥದ್ದು. ಇದು ಕೂಡ 10ನೇ ತರಗತಿ 10ನೇ ತರಗತಿಯಿಂದ ಆಯ್ದುಕೊಂಡಿದ್ದಾರೆ. ನೆಕ್ಸ್ಟ್ ಇದು ಪೈಥಾಗೊರಸ್ ಪ್ರಮೇಯಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದೆ. ಇದು ತ್ರಿಭುಜಗಳಿಗೆ ಸಂಬಂಧಿಸಿದ್ದು. ನೆಕ್ಸ್ಟ್ 55ನೇ ಪ್ರಶ್ನೆಯನ್ನು ನೋಡ್ತಾ ಬಂದಾಗ 55ನೇ ಪ್ರಶ್ನೆ. ಒಂದು ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು ಆ ಮುಳ್ಳು 15 ನಿಮಿಷದಲ್ಲಿ ಕ್ರಮಿಸಿದ ವಿಸ್ತೀರ್ಣ. ಇದು ವೃತ್ತದ ವಿಸ್ತೀರ್ಣ ಮತ್ತು ಅದರ ಒಂದು ಘನಫಲಕ್ಕೆ ಸಂಬಂಧಿಸಿದ ಆ ಒಂದು ಸೆಕ್ಷನಲ್ಲಿ ಬರುವಂತಹ ಒಂದು ಅಥವಾ ವೃತ್ತಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ವಿಸ್ತೀರ್ಣಗಳು, ಈ ರೀತಿಯಾದ ಒಂದು ಚಾಪ್ಟರ್ ಇತ್ತು. ಆ ಒಂದು ಚಾಪ್ಟರ್ ಮೇಲೆ ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ ಇದು ವೃತ್ತದ ಸ್ಪರ್ಶಕಗಳಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದೆ. 57ನೇ ಪ್ರಶ್ನೆ. ನೆಕ್ಸ್ಟ್ 58ನೇ ಪ್ರಶ್ನೆ. ವೃತ್ತದ ಸ್ಪರ್ಶಕಗಳಿಗೆ ಸಂಬಂಧಿಸಿದ ಆ ಒಂದು ಬೇಸ್ ಮೇಲೆ ಕೇಳಲಾದ ವೃತ್ತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿವೆ. ವೃತ್ತಕ್ಕೆ ಸಂಬಂಧಿಸಿದ 2 ಪ್ರಶ್ನೆಗಳನ್ನು 2 ಅಂಕದಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆಗಳು 24 ಇರ್ತವೆ 72 ಅಂಕಕ್ಕೆ. ಓಕೆ, 24 ಪ್ರಶ್ನೆಗಳು 3 ಅಂಕದ್ದು 72 ಮ್ಯಾಕ್ಸಿಮಮ್ ಕ್ವಶನ್ಸ್ ಇಲ್ಲಿರ್ತವೆ. 3 ಅಂಕದ ಪ್ರಶ್ನೆಗಳನ್ನು ನೀವು ಎಲ್ಲವನ್ನೂ ಟಚ್ ಮಾಡಿ ಎಲ್ಲವೂ ಸರಿ ಆದರೆ ಇಲ್ಲೇ ನೀವು ಕ್ಲಿಕ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ 3 ಅಂಕದ ಪ್ರಶ್ನೆಗಳು 72 ಅಂಕಕ್ಕೆ 24 ಪ್ರಶ್ನೆಗಳಿರ್ತವೆ. ಸೊ ಇಲ್ಲಿ ಇದು ಬೀಜಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆ 59ನೇದು. 60ನೇದು ಇದು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದ 10ನೇ ತರಗತಿಯಲ್ಲಿ ಸರಾಸರಿಯನ್ನು ಕಂಡುಹಿಡಿಯಿರಿ. 61ನೇ ಪ್ರಶ್ನೆ ವೃತ್ತದ ತ್ರಿಭುಜದ ವಿಸ್ತೀರ್ಣಗಳಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. 62 ಬಹುಪದೋಕ್ತಿಗಳಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಇದು ಕೂಡ 10ನೇ ತರಗತಿಯಿಂದ. ಆಯತಾಕಾರದ ಇದು ಕೂಡ 10ನೇ ತರಗತಿಯ ವರ್ಗ ಸಮೀಕರಣಗಳು ಚಾಪ್ಟರ್ಗಳಿಂದ ತೆಗೆದುಕೊಂಡಿದ್ದಾರೆ. ಸೊ ಮ್ಯಾಕ್ಸಿಮಮ್ 10ನೇ ತರಗತಿಗೆ ಸಂಬಂಧಿಸಿದ ಎಲ್ಲ ಒಂದು ಚಾಪ್ಟರ್ನ ನಾವು ಸಾಲ್ವ್ ಮಾಡಿದ್ದೀವಿ. ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಮ್ಯಾಕ್ಸಿಮಮ್ 10ನೇ ತರಗತಿಯ ಪಠ್ಯಪುಸ್ತಕದಿಂದ ಆಯ್ದುಕೊಂಡ ಪ್ರಶ್ನೆಗಳಾಗಿವೆ. ಆದ್ದರಿಂದ ನಾವು 8th 9th 10th ಎಲ್ಲ ಮ್ಯಾಥ್ಸ್ ಸಿಲೆಬಸನ್ನು ಕವರ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಅವುಗಳನ್ನು ಚೆಕ್ ಮಾಡಿ ನಿಮಗೆ ಬೇಕಾದ ಚಾಪ್ಟರ್ನ ಸೆಲೆಕ್ಟ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟು ನಿರ್ದೇಶಾಂಕ ರೇಖಾಗಣಿತದಿಂದ ಕೇಳಿದ್ದಾರೆ. ಇದು ಕೂಡ 10ನೇ ತರಗತಿಗೆ ಸಂಬಂಧಿಸಿತು. ನೆಕ್ಸ್ಟು 65ನೇ ಪ್ರಶ್ನೆ ಕೂಡ ತ್ರಿಕೋನಮಿತಿಯ ಅನ್ವಯಗಳು ಆ ಒಂದು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. 10th ಸಂಬಂಧಿಸಿತು. 66ನೇ ಪ್ರಶ್ನೆ ಕೂಡ ಏನಾಗಿದೆ ತ್ರಿಕೋನಮಿತಿಯ ಅನ್ವಯಗಳು ಈ ಒಂದು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ನೋಡಿ ಎಲ್ಲವೂ ಕೂಡ ಮ್ಯಾಕ್ಸಿಮಮ್ 10ನೇ ತರಗತಿಯಿಂದ ಕೇಳಿರುವಂಥದ್ದು ಪ್ರಶ್ನೆಯಾಗಿವೆ. ನೆಕ್ಸ್ಟ್ 67ನೇ ಪ್ರಶ್ನೆ. ಇದು ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಐತಂದರೆ ವೃತ್ತದ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಈ ಒಂದು ಕಾನ್ಸೆಪ್ಟಿಂದ ತೆಗೆದುಕೊಂಡಿದ್ದಾರೆ. ಇದು ಕೂಡ 10ನೇ ತರಗತಿಯದು. ನೆಕ್ಸ್ಟ್ 68ನೇದು ಚತುರ್ಭುಜವನ್ನು ರಚಿಸಿ ಇದು 8ನೇ ತರಗತಿಯಿಂದ ತೆಗೆದುಕೊಂಡಿದ್ದಾರೆ. ಆವರ್ತ ವಿತರಣಾ ಪಟ್ಟಿ ಓಜಿವ್ ನಕ್ಷೆ ರಚನೆ ಮಾಡುವುದು ಸಂಖ್ಯಾಶಾಸ್ತ್ರ ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. 3 ಅಂಕಕ್ಕೆ. ನಕ್ಷೆಯ ಕ್ರಮದಿಂದ ಬಿಡಿಸಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಅಂದರೆ ಇದನ್ನು ಗ್ರಾಫಲ್ಲಿ ಬಿಡಿಸಿ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡಿಯುವಂಥದ್ದು ನಕ್ಷಾ ಕ್ರಮದಿಂದ ಬಿಡಿಸುವಂಥದ್ದು. ಮತ್ತು ಇಲ್ಲಿ ನೆಕ್ಸ್ಟ್ 71ನೇ ಪ್ರಶ್ನೆಯಿಂದ ಸೈನ್ಸ್ ಕ್ವಶನ್ಸ್ಗಳು ಬರ್ತವೆ 3 ಅಂಕದ್ದು. ದ್ರವ್ಯರಾಶಿ ಇದು ನ್ಯೂಟನ್ಸ್ ಇದು ಚಲನೆಗೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದೆ. ರೇಖಾತ್ಮಕ ಚಲನೆಗೆ ಸಂಬಂಧಿಸಿದ 3 ಸಮೀಕರಣಗಳನ್ನು ಲೀನಿಯರ್ ಇಕ್ವೇಷನ್ ಡಿಪೆಂಡಿಂಗ್ ಅಪಾನ್ ದ ಮೂಮೆಂಟ್. ಓಕೆ, ಲೀನಿಯರ್ ಇಕ್ವೇಷನ್ ಅಂದರೆ v = u + at ಈ ರೀತಿಯಾದ ಸೂತ್ರಗಳು ಬರ್ತವೆ. ಇದಕ್ಕೆ ಸಂಬಂಧಿಸಿದ 3 ಸಮೀಕರಣಗಳನ್ನು ಬರೀರಿ ಅಂತಕ್ಕಂಥದ್ದು. 73ನೇ ಪ್ರಶ್ನೆ ವಿದ್ಯುತ್ ಶಕ್ತಿ ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ವಿದ್ಯುತ್ ಶಕ್ತಿ ಚಾಪ್ಟರಿಂದ ಇದು ಆ ಒಂದು ವಿದ್ಯುತ್ ಮಂಡಲದಲ್ಲಿ ಬಳಸುವಂಥ ಸಾಧನಗಳ ಸಂಕೇತಗಳನ್ನು ಬರೀರಿ ಅಂತಕ್ಕಂಥದ್ದು. ತುಂಬಾ ಈಸಿಯಾಗಿರುವಂಥ ಪ್ರಶ್ನೆ ಪತ್ರಿಕೆ ಆಗಿದೆ. 74ನೇ ಪ್ರಶ್ನೆ ಇದು ಬೆಳಕಿನ ವಕ್ರೀಭವನ ಬೆಳಕು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ್ದು. ನೆಕ್ಸ್ಟ್ 75ನೇ ಪ್ರಶ್ನೆ ಕೂಡ ಬೆಳಕಿಗೆ ಸಂಬಂಧಿಸಿದ ಪ್ರಶ್ನೆಯೇ ಆಗಿದೆ. 75ನೇ ಪ್ರಶ್ನೆ
ನೆಕ್ಸ್ಟ್ 76ನೇ ಪ್ರಶ್ನೆ, ಲವಣ ದ್ರಾವಕದ ವಾಹಕತೆ. ಇದು ಲೋಹ ಮತ್ತು ಅಲೋಹಗಳ ಒಂದು ಚಾಪ್ಟ್ರಲ್ಲಿ ಬರುವಂಥ ಒಂದು ಚಿತ್ರ ಆಗಿದೆ. ಓಕೆ, ಲೋಹ ಮತ್ತು ಅಲೋಹಗಳು ಈ ಒಂದು ಚಾಪ್ಟರ್ನ ನಾವು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಇಂಪಾರ್ಟೆಂಟ್ MCQ ಕ್ವೆಶನ್, ಡಿಸ್ಕ್ರಿಪ್ಟಿವ್ ಟೈಪ್ ಯಾವ ರೀತಿಯಾಗಿ ಬರ್ತವೆ ಎಲ್ಲವನ್ನು ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಮುಂದೆ ಬರುವಂಥ ಆಲ್ಮೋಸ್ಟ್ ಎಲ್ಲ ಮ್ಯಾಥ್ಸ್ ಸಿಲೆಬಸ್ ಕವರ್ ಆಗಿದೆ. ಸೊ ಇನ್ನು ಮುಂದೆ ನಾವು ಮ್ಯಾಥ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಚಾನಲನ್ನು ವಿಸಿಟ್ ಮಾಡಿ. TET, GPSTR, HSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿರುವಂಥ ಎಲ್ಲ ಒಂದು ಸಿಲೆಬಸನ್ನು ಕವರ್ ಮಾಡುವಂಥ ಪ್ರಯತ್ನ ನಮ್ಮದಾಗಿರುತ್ತೆ. ನೆಕ್ಸ್ಟ್ 77ನೇ ಪ್ರಶ್ನೆ, ಯಾವಾಗ ಎರಡರ ಸಂಖ್ಯೆಯ ಮೌಲ್ಯವನ್ನು ಬರೆಯಿರಿ. ಇದು ಕೂಡ ಏನಿದೆ, ಇದು 9ನೇ ತರಗತಿಯಿಂದ ತೆಗೆದುಕೊಂಡಿದ್ದಾರೆ. ಓಕೆ, ಮಿಶ್ರಲೋಹಗಳು ಇದು ಕೂಡ ಲೋಹ ಅಲೋಹಗಳು ಚಾಪ್ಟರ್ನ ತೆಗೆದುಕೊಂಡಿದ್ದಾರೆ. ಲೋಹ ಮತ್ತು ಅಲೋಹಗಳಲ್ಲಿ ನೋಡಿ 3 ಅಂಕದ್ದು 2 ಪ್ರಶ್ನೆಗಳು 6 ಆಯಿತು. MCQ ಅಲ್ಲಿ 2 ಪ್ರಶ್ನೆಯನ್ನು ಕೇಳಿದ್ದಾರೆ. ಟೋಟಲಾಗಿ 8 ಪ್ರಶ್ನೆಯನ್ನು ಲೋಹ ಮತ್ತು ಅಲೋಹಗಳಲ್ಲಿ ಕೇಳಿದ್ದಾರೆ. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ 79ನೇ ಪ್ರಶ್ನೆ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಚಾಪ್ಟರಿಂದ ತೆಗೆದುಕೊಂಡಿದ್ದಾರೆ. ಎಥೆನಾಲ್, ಪ್ರೊಪೆನಾಲ್, ಎಥೆನಾಯಿಕ್ ಆಮ್ಲ ಎನ್ನುವಂತಕ್ಕದ್ದು. ನೆಕ್ಸ್ಟ್ ಇಲ್ಲಿ ಬಯಾಲಜಿಗೆ ಸಂಬಂಧಿಸಿದ ಪ್ರಶ್ನೆಗಳು ಬರ್ತವೆ. ಸಸ್ಯ ಹಾರ್ಮೋನ್ಗಳು ಎಂದರೇನು, ಕೋಶ ವಿಭಜನೆಯನ್ನು ಉತ್ಪಾದಿಸುವಂಥ ಪ್ರಶ್ನೆ ಏನು, ಹಾರ್ಮೋನ್ಸ್ಗಳ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ 81ನೇ ಪ್ರಶ್ನೆ, ಆಹಾರ ಸರಪಳಿ ಎಂದರೇನು. ಇದು ಕೂಡ ಬಯಾಲಜಿಗೆ ಸಂಬಂಧಿಸಿದ್ದು. ಜೀವ ವಿಕಾಸ ಎಂದರೇನು. ಇಷ್ಟು 23 ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಏನಪ್ಪ ಅಂದರೆ 4 ಅಂಕದ 3 ಪ್ರಶ್ನೆಗಳು ಬರ್ತವೆ. ಇಲ್ಲಿ 12 ಅಂಕಗಳು ನಿಮಗೆ ಸಿಗುವಂಥದ್ದು. ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ, ಒಂದು ಫಿಸಿಕ್ಸ್ಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಒಂದು ಕೆಮಿಸ್ಟ್ರಿಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳಿದ್ದಾರೆ. 85ನೇ ಪ್ರಶ್ನೆ, ಇದು ಬಯಾಲಜಿಗೆ ಸಂಬಂಧಿಸಿದ, ಅಂದರೆ ಫಿಸಿಕ್ಸ್ ಒಂದು, ಬಯಾಲಜಿ ಒಂದು, ಕೆಮಿಸ್ಟ್ರಿ ಒಂದು, 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರತಿಯೊಂದು ಕೂಡ 4 ಅಂಕದಾಗಿದೆ. 4 ಅಂಕದು, 3 ಅಂಕದು, 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಜೊತೆಗೆ 50 ಮಲ್ಟಿಪಲ್ ಚಾಯ್ಸನ್ನು ಕೇಳುವಂಥದ್ದು. ಈ ರೀತಿಯಾಗಿ ನಿಮ್ಮ GPSTR ಎಕ್ಸಾಮ್ನ ಕ್ವೆಶನ್ ಪೇಪರ್ ಆಗಿರುತ್ತೆ. ಸೊ ಈ ರೀತಿಯಾಗಿದೆ ನೋಡ್ಕೊರಿ. ನಾವು ಇದನ್ನು ಮುಂದೆ ಬರುವಂಥ ತರಗತಿಗಳಲ್ಲಿ ಈ ಒಂದು ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾರೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಕ್ವೆಶನ್ ಪೇಪರನ್ನು ಶೇರ್ ಮಾಡಿ. ಮತ್ತು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.